ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ದೀರ್ಘ ಬಿಡುವಿನ ನಂತರ ಮತ್ತೆ ಮೈದಾನಕ್ಕಿಳಿದಿದೆ. ಇದರಿಂದ ಆಟಗಾರರಲ್ಲಿ ತುಸು ಜಡತ್ವ ಎದ್ದು ಕಾಣ್ತಾ ಇತ್ತು ಅಂತ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಒಪ್ಪಿಕೊಂಡಿದ್ದಾರೆ. ಕ್ರಿಕೆಟ್ ಶಿಶುಗಳ ಮುಂದೆ ಮಂಡಿಯೂರಿದ ಬಳಿಕ ನಾಯಕ ಶ್ರೇಯಸ್ ಅಯ್ಯರ್ ತಂಡದ ಸೋಲಿಗೆ ಜಡತ್ವದ ಕಾರಣ ನೀಡಿದ್ದಾರೆ. ಯಾವುದೇ ಪರಿಸ್ಥಿತಿಯನ್ನು ಅಥವಾ ಎದುರಾಳಿ ತಂಡವನ್ನು ಹಗುರವಾಗಿ ಪರಿಗಣಿಸಬೇಡಿ. ಸುಮ್ಮನೆ ಮೈದಾನಕ್ಕೆ ಬಂದು ಪಂದ್ಯ ಗೆಲ್ಲೋಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕಷ್ಟಪಡಬೇಕು. ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ಪಂದ್ಯಕ್ಕೆ ಕಣಕ್ಕಿಳಿಯುತ್ತೇವೆ ಎಂದಿದ್ದಾರೆ. ಐರ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಿಂದ ವೈಭವ್ ಸೂರ್ಯವಂಶಿ ಹೊರಗಿದ್ರು. ಆದರೆ ಸೂರ್ಯವಂಶಿಯನ್ನ ಡ್ರಾಪ್ ಮಾಡಿದ್ದೇ ಶ್ರೇಯಸ್ ಅಯ್ಯರ್ ಎಂದು ಹೇಳಲಾಗ್ತಾ ಇದೆ. ಸೂರ್ಯವಂಶಿಗಿಂತ ಸೀನಿಯರ್ ಬ್ಯಾಟರ್ಗಳು ತಂಡದಲ್ಲಿದ್ದರು. ತಂಡ ಸಂಯೋಜನೆ ಮಾಡುವಾಗ ಸೂರ್ಯವಂಶಿಗೆ ಸ್ಲಾಟ್ ಇರಲಿಲ್ಲ. ಹೀಗಾಗಿ ಸೂರ್ಯವಂಶಿಯನ್ನ ಪ್ಲೇಯಿಂಗ್ 11ನಿಂದ ಹೊರಗಿಡಲಾಗಿದೆ ಎಂದು ಶ್ರೇಯಸ್ ಅಯ್ಯರ್ ಹೇಳಿಕೆ ನೀಡಿದರು. ವೈಭವ್ ಸೂರ್ಯವಂಶಿ ಬಗ್ಗೆ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಮಾತನಾಡಿದ್ದಾರೆ. ವೈಭವ್ ಅವರನ್ನು ಸುರಕ್ಷಿತವಾಗಿಡುವುದು ಮುಖ್ಯ. ಅವರಿಗೆ ಬೆಂಬಲ ಹಾಗೆ ಸಹಾಯ ಬೇಕು. ಆದಾಗ್ಯೂ ಕೂಡ ಅವರಿಗೆ ಮುಕ್ತವಾಗಿ ಆಡೋಕೆ ಸ್ವಾತಂತ್ರ್ಯ ನೀಡಬೇಕು. ವೈಭವ್ ತುಂಬ ವಿಶೇಷ ವ್ಯಕ್ತಿ. ನೀವು ಯಾವುದೇ ಮಗುವನ್ನು ಕರ್ಕೊಂಡು ಅವನಿಗೆ ಎಲ್ಲ ರೀತಿಯ ತರಬೇತಿಯನ್ನು ನೀಡಿದರೂ ಕೂಡ ಅವನು ಇಷ್ಟು ಒಳ್ಳೆಯ ಆಟಗಾರನಾಗ್ತಾನೆ ಎಂದು ಹೇಳೋಕೆ ಸಾಧ್ಯವಿಲ್ಲ. ವೈಭವ್ನನ್ನು ನಾವು ಕಾಪಾಡಿಕೊಳ್ಳಬೇಕು ಎಂದು ರಾಹುಲ್ ದ್ರಾವಿಡ್ ಹೇಳಿದ್ದಾರೆ. ಟೀಮ್ ಇಂಡಿಯಾ ಪರ ಚೊಚ್ಚಲ ಪಂದ್ಯ. ಟೀಮ್ ಇಂಡಿಯಾ ಜೆರ್ಸಿಯನ್ನು ಹಾಕೊಂಡು ಕಣಕ್ಕಿಳಿಯೋಕೆ ಪ್ಲೇಯಿಂಗ್ 11ನಲ್ಲಿ ಸೂರ್ಯವಂಶಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೂ ಕೂಡ ಬೇಜಾರು ಮಾಡಿಕೊಳ್ಳದೆ ಮೈದಾನದಲ್ಲಿ ಯಾವುದೇ ಅಹಮಿಲ್ಲದೆ ವೈಭವ್ ವಾಟರ್ ಬಾಯ್ ಆಗಿ ಕರ್ತವ್ಯ ನಿರ್ವಹಿಸಿದ್ರು. ತಂಡದ ಸಹ ಆಟಗಾರರಿಗೆ ನೀರು ಹಾಗೆ ಜ್ಯೂಸ್ ಸರಬರಾಜು ಮಾಡುತ್ತಾ ವಾಟರ್ ಬಾಯ್ ಕೆಲಸ ಮಾಡಿದ ವೈಭವ್ ಸೂರ್ಯವಂಶಿ ಮುಖದಲ್ಲಿ ಶಿಸ್ತು ಎದ್ದು ಕಾಣ್ತಾ ಇತ್ತು. ಭಾರತ ಮತ್ತು ಐರ್ಲೆಂಡ್ ನಡುವಿನ 2 ಪಂದ್ಯಗಳ T20 ಸರಣಿಯ ಮೊದಲ ಪಂದ್ಯದಲ್ಲಿ ಸೋಲುವ ಮೂಲಕ ಭಾರತ ಐರ್ಲೆಂಡ್ ಪ್ರವಾಸವನ್ನು ಆರಂಭಿಸಿದೆ. ಈ ಸೋಲಿನೊಂದಿಗೆ ಶ್ರೇಯಸ್ ಅಯ್ಯರ್ T20 ಮಾದರಿಯಲ್ಲಿ ನಾಯಕನಾಗಿ ತಮ್ಮ ಮೊದಲ ಪಂದ್ಯದಲ್ಲೇ ಸೋಲು ಕಂಡ ದುರದೃಷ್ಟಕರ ಭಾರತೀಯರ ನಾಯಕರ ಪಟ್ಟಿಗೆ ಸೇರಿದ್ದಾರೆ. ಈ ಹಿಂದೆ ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಹಾಗೆ ಶುಭನ್ ಗಿಲ್ ಕೂಡ ಕ್ಯಾಪ್ಟನ್ ಆಗಿ ತಮ್ಮ ಚೊಚ್ಚಲ T20 ಪಂದ್ಯದಲ್ಲೇ ಸೋಲನ್ನು ಕಂಡಿದ್ರು. ಭಾರತದ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ ಹೇಳಿದ್ದನ್ನೇ ಆಡಿ ತೋರಿಸುವ ಆಟಗಾರ ಎಂದು ರಾಜಸ್ಥಾನ ರಾಯಲ್ಸ್ ತಂಡದ ಕೋಚ್ ಆಗಿರುವಂಥ ಕುಮಾರ್ ಸಂಗಕ್ಕಾರ ಹೇಳಿದ್ದಾರೆ. IPL ವೇಳೆ ರಾಜಸ್ಥಾನ ವಿರುದ್ಧ ಲಕ್ನೋ ತಂಡ 220 ರನ್ಗಳ ಟಾರ್ಗೆಟ್ ನೀಡಿದಾಗ ಸೂರ್ಯವಂಶಿ ಕೋಚ್ ಬಳಿ ಬಂದು, ಕೋಚ್ ಚಿಂತಿಸಬೇಡಿ, ನಾವು ಗೆದ್ದಾಯಿತು, ನಾನು 13 ಸಿಕ್ಸರ್ ಹೊಡಿತೀನಿ ಎಂದು ಹೇಳಿದ್ರಂತೆ. ಬ್ಯಾಟ್ ಹಿಡಿದು ಹೊರಟಂತ ವೈಭವ್ ಅಂದು 10 ಸಿಕ್ಸರ್ ಸಮೇತ 93 ರನ್ಗಳನ್ನು ಕಲೆ ಹಾಕಿದ್ರು. ಈ ಹುಡುಗ ಏನ್ ಮಾತನಾಡಿದ್ದಾನೆ ಅದನ್ನೇ ಮಾಡ್ತಿದ್ದಾನೆ. ಈತ ಕ್ರಿಕೆಟ್ ಜಗತ್ತನ್ನು ಆಳೋಕೆ ಬಂದಿರುವಂತ ಭವಿಷ್ಯದ ಸೂಪರ್ ಸ್ಟಾರ್ ಎಂದು ಸಂಗಕಾರ ಭವಿಷ್ಯ ನುಡಿದಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಗುಟ್ಟಾಗಿ 2ನೇ ಮದುವೆ ಮಾಡಿಕೊಂಡ್ರ. ಯಾಕಂದ್ರೆ ಪಾಂಡ್ಯ ಅವರ ಹೊಸ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದೆ. ಹೊಸ ಫೋಟೋದಲ್ಲಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಮಹಿಕಾ ಶರ್ಮಾ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಮಹಿಕಾ ಶರ್ಮಾ ತಮ್ಮ ಬೈತಲೆ ಹಾಗೆ ಹಣೆಯ ಮೇಲೆ ಕುಂಕುಮ ಧರಿಸಿ ಕಾಣಿಸಿಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಕೂಡ ತಮ್ಮ ಹಣೆಯ ಮೇಲೆ ತಿಲಕ ಇಟ್ಟಿದ್ದಾರೆ. ಫೋಟೋದಲ್ಲಿ ಹಾರ್ದಿಕ್ ತನ್ನ ಗೆಳತಿ ಮಹಿಕಾಳ ತಾಯಿಯೊಂದಿಗೆ ಪೋಸ್ ನೀಡಿದ್ದಾರೆ. ಕ್ರಿಕೆಟ್ ಮೈದಾನದಲ್ಲಿ ನಡೆದ ವಿಚಿತ್ರ ಔಟ್ ಪ್ರಸಂಗ ಈಗ ಕ್ರಿಯೇಟಿವ್ ಜಾಹೀರಾತು ಹಾಗೆ ಬ್ರ್ಯಾಂಡ್ ಸಹಭಾಗಿತ್ವಕ್ಕೆ ಕಾರಣವಾಗಿದೆ. IPL ಪಂದ್ಯದ ವೇಳೆ ಗುಜರಾತ್ ಟೈಟನ್ಸ್ ತಂಡದ ಸ್ಟಾರ್ ಬ್ಯಾಟರ್ ಸಾಯಿ ಸುದರ್ಶನ್ ಬ್ಯಾಟ್ ಆಡುವಾಗ ಸತತ 2 ಸಲ ಕೈಯಿಂದ ಬ್ಯಾಟ್ ಜಾರಿತ್ತು. ದುರದೃಷ್ಟವಶಾತ್ ಆ ಬ್ಯಾಟ್ ಹೋಗಿ ಸ್ಟಂಪ್ಸ್ಗೆ ತಗುಲಿ ಅವರು 2 ಸಲ ಹಿಟ್ ವಿಕೆಟ್ ಆಗಿ ಪೆವಿಲಿಯನ್ ಸೇರಿದ್ರು. ಆಗ ಕ್ರಿಕೆಟ್ ಪ್ರೇಮಿಗಳು ಇವರ ಗ್ಲೌಸ್ಗೆ ಫೆವಿಕಾಲ್ ಹಚ್ಚಬೇಕು ಎಂದು ಮೀಮ್ಸ್ ಹಾಗೆ ಜೋಕ್ಗಳನ್ನು ಮಾಡಿದ್ರು. ಈಗ ಅದೇ ಜೋಕನ್ನು ನಿಜವಾಗಿಸಿರುವಂತಹ ಫೆವಿಕಾಲ್ ಸಂಸ್ಥೆ ಸಾಯಿ ಸುದರ್ಶನ್ ಅವರನ್ನೇ ತಮ್ಮ ಹೊಸ ಪ್ರಚಾರಕ್ಕೆ ಬಳಸಿಕೊಳ್ಳುವ ಮೂಲಕ ಭರ್ಜರಿ ಮಾರ್ಕೆಟಿಂಗ್ ಗಿಮಿಕ್ ಮಾಡಿದೆ. ಮಹಿಳಾ T20 ವಿಶ್ವಕಪ್ ಟೂರ್ನಿಯ ಮೊದಲ ಸುತ್ತಿನ ಪಂದ್ಯಗಳು ಈಗ ರೋಚಕ ಘಟ್ಟಕ್ಕೆ ಬಂದಿವೆ. ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವಂತಹ ಭಾರತ ಹಾಗೆ ಆಸ್ಟ್ರೇಲಿಯಾ ನಡುವಿನ ಗ್ರೂಪ್ ಎ ಅಂತಿಮ ಲೀಗ್ ಪಂದ್ಯ ಟೀಮ್ ಇಂಡಿಯಾದ ಭವಿಷ್ಯ ನಿರ್ಧರಿಸಲಿದೆ. ಈ ಮ್ಯಾಚಲ್ಲಿ ಭಾರತ ಗೆದ್ರೆ ಸೆಮೀಸ್ಗೆ ಎಂಟ್ರಿ ಕೊಡಲಿದೆ. ಒಂದು ವೇಳೆ ಸೋತ್ರೆ ಸೌತ್ ಆಫ್ರಿಕಾ ತಂಡದ ಸೋಲು ಗೆಲುವಿನ ಮೇಲೆ ಭಾರತದ ಭವಿಷ್ಯ ನಿರ್ಧಾರ ಆಗಲಿದೆ. ಹೀಗಾಗಿ ಭಾರತ ತಂಡಕ್ಕೆ ಇಂದಿನ ಪಂದ್ಯ ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ. ಇಂಗ್ಲೆಂಡ್ನ ಟ್ರೆಂಟ್ ಬ್ರಿಡ್ಜ್ ಮೈದಾನದಲ್ಲಿ ನಡೀತಾ ಇರುವಂತಹ 3ನೇ ಟೆಸ್ಟ್ ಪಂದ್ಯದ ಮೂಲಕ ನ್ಯೂಜಿಲೆಂಡ್ನ ಟಾಮ್ ಲ್ಯಾಥಮ್ ಹಾಗೆ ಡೆವಾನ್ ಕಾನ್ವೆ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. 214 ಎಸೆತಗಳನ್ನು ಎದುರಿಸಿದ ಟಾಮ್ ಲ್ಯಾಥಮ್ 15 ಬೌಂಡ್ರಿಗಳೊಂದಿಗೆ 151 ರನ್ಗಳನ್ನು ಗಳಿಸಿದರೆ ಡೆವಾನ್ ಕಾನ್ವೆ 224 ಎಸೆತಗಳಲ್ಲಿ 22 ಬೌಂಡ್ರಿ ಹಾಗೆ 3 ಭರ್ಜರಿ ಸಿಕ್ಸರ್ಗಳ ಸಮೇತ 157 ರನ್ಗಳನ್ನು ಕಲೆ ಹಾಕಿದ್ರು. ಈ ಮೂಲಕ
ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ನ್ಯೂಜಿಲೆಂಡ್ ಪರ ಮೊದಲ ವಿಕೆಟ್ಗೆ ಗರಿಷ್ಠ ರನ್ಗಳ ಜೊತೆಯಾಟವಾಡಿದ ಜೋಡಿ ಎನಿಸಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.